ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಪ್ರತಿಬಿಂಬದ ಆದರ್ಶವೇ ನಮ್ಮ ಬದುಕಾಗಬೇಕು. ಆ ರೀತಿಯಾದಂತಹ ಭಾಗವತ ನಮ್ಮ ಭರತ ಭೂಮಿಗೆ ಸಿಕ್ಕಿದೆ. ಅದನ್ನ ಅನುಸರಿಸಿ ನಡೆದರೆ ಬದುಕು ಭವ್ಯವಾಗುತ್ತೆ, ಸುಂದರವಾಗುತ್ತೆ, ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗುತ್ತೆ. ಧನ್ಯವಾದ ಸರ್ ತಾವು ಮಾತಾಡಬೇಕಾಗಿ. ನಮ್ಮ ಗೌರವವನ್ನು ಸ್ವೀಕರಿಸಬೇಕು ವಿನಂತಿ ಮಾಡ್ತಾ ಇದ್ದೀನಿ. ಪ್ರೊಫೆಸರ್ ಮಲ್ಲೇಪುರಂ ಗುರುಗಳ ಅಮೃತಹಸ್ತದಿಂದ ಕುಮಾರ್ ಸರ್ ಅವರಿಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ದೇವುಡು ನರಸಿಂಹ ಶಾಸ್ತ್ರಿ ಕೃತ ಸಂಗ್ರಹ ಭಾಗವತ ಮತ್ತು ರಾಮಾಯಣ ಮತ್ತು ಭಾರತದ ಮಹಾಪುರುಷರು ಎರಡು ಕೃತಿ ರತ್ನಗಳನ್ನ ಶಾಸ್ತ್ರ ಚೂಡಾಮಣಿ ಬಹುಶ್ರುತ ವಿದ್ವಾಂಸರು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಗುರುಗಳ ಸಂಪಾದಕತ್ವದಲ್ಲಿ ಈ ದಿನ ಲೋಕಾರ್ಪಣೆಗೊಂಡಿದೆ. ಈ ಲೋಕಾರ್ಪಣೆಗೊಂಡ ಕೃತಿಗಳ ಕೊಡುಗೆ ಈಗ ಶಿಕ್ಷಣ ಕ್ಷೇತ್ರಕ್ಕೆ, ಈ ನಾಡಿಗೆ, ಕರುನಾಡಿಗೆ ವಿಶೇಷವಾದ ಶಕ್ತಿಯ ರೂಪವಾಗಿ ನಿಂತವರು ನಾಡೋಜ ಉಡುಪಿ ಕೃಷ್ಣ ಸರ್ ಅವರು. ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾಗಿ ಕೂಡ ಸನಾತನ ಮತ್ತು ಗಾಂಧಿ ಇದೆಯಲ್ಲ, ಇವೆರಡು ಸತ್ಯದ ನಿದರ್ಶನಗಳು. ಆ ಎರಡನ್ನ ಏಕಕಾಲಕ್ಕೆ ಪ್ರತಿನಿಧಿಸ್ತಕ್ಕಂಥವ್ರು ಉಡುಪಿ ಕೃಷ್ಣ ಸರ್ ಅವರು. ಅವರ ನುಡಿಮುತ್ತುಗಳನ್ನ ಕೇಳುವ ಸಮಯ ಆಯಿತು. ರಾಮಾಯಣ ಮತ್ತು ಭಾರತದ ಮಹಾಪುರುಷರು ನನಗೆ ಎರಡು ಕೃತಿಗಳನ್ನ ನಮ್ಮ ಮಲ್ಲೇಪುರಂ ಅವರು ತಲುಪಿಸಿದ್ರು ನನಗೆ 2 ದಿವಸದ ಮುಂಚೆ. ನನಗಂತೂ ಕೈಯಲ್ಲಿ ಪುಸ್ತಕ ಹಿಡೀಲಿಕ್ಕೆ ತುಂಬಾ ಆನಂದ ಆಯ್ತು. ಎಷ್ಟು ಚೆನ್ನಾಗಿದೆ, ಪ್ರೊಡಕ್ಷನ್ ಅಂತೂ ಅದ್ಭುತವಾಗಿ ಬಂದಿದೆ. ಆಮೇಲೆ ಆ ಚಿತ್ರಗಳು ಅಷ್ಟೇ, ರಾಮ ಕೃಷ್ಣ ಇಬ್ಬರನ್ನೂ ಕೂಡ ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ. ನಂತರ ಸಂಗ್ರಹ ಭಾರತದ್ದು ಕೂಡ ಮುಖಪುಟ ಇರ್ಬೋದು, ಒಳಗಡೆ ಪ್ರತಿಯೊಂದು ನಾನು ಹೇಳ್ತಾ ಇದ್ದೆ ಬಂದ ತಕ್ಷಣ, ಈ ಫಾಂಟ್ ಸೈಜ್ ಇಂದ ಹಿಡಿದು ಎಲ್ಲವೂ ಕೂಡ ಕೃತಿಯಲ್ಲಿ ಅಷ್ಟು ಅದ್ಭುತವಾಗಿ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ. ನಮ್ಮ ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದಾಗೆ ಇವತ್ತು 200 ಪುಟದ ಮೇಲಿದ್ರೆ ಪುಸ್ತಕ ಯಾರು ಓದೋಲ್ಲ. ಅಟೆನ್ಷನ್ ಸ್ಪ್ಯಾನ್ ಯುವಕರದ್ದು ಕಡಿಮೆ ಆಗ್ಬಿಟ್ಟಿದೆ. ನಾನೊಂದು 15-20 ವರ್ಷದಿಂದ ಡೆಕ್ಕನ್ ಒಂದು ಆರ್ಟಿಕಲ್ ಬಂದಿತ್ತು, ಅದರಲ್ಲಿ ಓದಿದ್ದೆ. ಇವತ್ತಿನ ಯುವಕರು 12 ನಿಮಿಷದ ಮೇಲೆ ಅವರು ಯಾರ ಮಾತನ್ನು ಕೇಳಲಿಕ್ಕೂ ಸಿದ್ಧ ಇಲ್ಲ ಅನ್ನುವಂಥ ಸ್ಥಿತಿ ಇತ್ತು. ಇವತ್ತು ಅದು 4 ನಿಮಿಷಕ್ಕೆ ಇಳಿದಿದೆಯಂತೆ. ಅದು ಇತ್ತೀಚೆಗೆ ಅದು ಇನ್ನೂ ಮುಂದುವರೆದು ಇಳಿತ ಆಗಿದೆ ಅಂತ. ಯಾಕೆಂದ್ರೆ ಈಗ ರೀಲ್ಸ್ ಕಾಲದಲ್ಲಿ ನಾವಿದ್ದೇವೆ. 30 ಸೆಕೆಂಡ್ 60 ಸೆಕೆಂಡ್ ಅಲ್ಲಿ ನೀವು ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ 1 ನಿಮಿಷದಲ್ಲಿ ಹೇಳದೆ ಹೋದ್ರೆ ನಿಮ್ಮ ಮುಖ ಕೂಡ ಕೊಡೋದಿಲ್ಲ ಯುವಕರು ಅನ್ನುವ ಮಟ್ಟಕ್ಕೆ ನಾವು ತಲುಪಿದ್ದೇವೆ. ಇಂತಹ ಒಂದು ಕೆಟ್ಟ ಪರಿಣಾಮ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಕಾಣುವಂತಹದ್ದು. ಅಂಥದ್ರಲ್ಲಿ ನಮ್ಮ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಇವತ್ತಿನ ಓದುಗರ ಒಂದು ಅಭಿರುಚಿಯನ್ನ ಗಮನದಲ್ಲಿಟ್ಟುಕೊಂಡು ಅದ್ಭುತವಾದಂತಹ ನಮ್ಮ ದೇವುಡು ಅವರ ಪೂರ್ಥ 3 ಕೃತಿಗಳೇನಿವೆ, ಯಾವ್ದ್ಯಾವ್ದು ನಮ್ಮ ಸಂಗ್ರಹ ಭಾಗವತ ಮತ್ತು ರಾಮಾಯಣ ಮತ್ತು ಮಹಾಭಾರತದ ಮಹಾಪುರುಷರು ಈ ಕೃತಿಗಳನ್ನ ಅವರು ತಂದಿದ್ದಾರೆ. ನಾನು ಆ ಪುಸ್ತಕವನ್ನ ಕೆಲವು ಕಡೆ ಎಲ್ಲ ಆಳವಾಗಿ ಓದಿ, ಕೆಲವು ಕಡೆ ಸುಮ್ಮನೆ ಹಾಗೆ ತಿರುವ ಹಾಕಿದೆ. ನನಗೆ ಬಹಳ ಸಂತೋಷ ಆದ್ರೆ ಏನು ಅಂತಂದ್ರೆ, ನೋಡಿ ಈ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಭಾರತೀಯ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವಿಸಿದಂತ ಒಂದು ದೊಡ್ಡ ಮೂರು ಬಹಳ ಸದ್ಗ್ರಂಥಗಳು ಅಂತ ಹೇಳಿ ನಾನು ಭಾವಿಸ್ತೇನೆ. ನಮಗೆ ಎಷ್ಟೋ ಜನ ಭಗವದ್ಗೀತೆ ಓದಿಲ್ದೇ ಇರಬಹುದು, ಸಂಸ್ಕೃತ ಗೊತ್ತಿಲ್ದಲೇ ಇರಬಹುದು, ಆದರೆ ಅದರ ತಿರುಳು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ನಾನು ನೋಡಿದ್ದೇನೆ, ಹಿರಿಯರು, ಅವಿದ್ಯಾವಂತರು, ಅನಕ್ಷರಸ್ಥರು, ಆದ್ರೆ ಅವರು ಬಾಯಿನಲ್ಲಿ ಬರ್ತಕ್ಕಂಥದ್ದು, ನೋಡಪ್ಪ ಕೃಷ್ಣ ಹೇಳಿದಾಗೆ ನಮ್ಮ ಕರ್ತವ್ಯ ನಾವು ಮಾಡೋಣ, ಮಿಕ್ಕಿದ್ದೆಲ್ಲ ಅವನು ಶಿವನ ಪಾದಕ್ಕೆ ಅರ್ಪಿಸಿ ಬಿಟ್ಬಿಡೋಣ ಅನ್ನುವ ಇಷ್ಟೇ ಭಗವದ್ಗೀತೆಯ ಬಹಳ ದೊಡ್ಡ ಸಾರ ತತ್ವ. ನಮ್ಮಲ್ಲಿ ವಿದ್ಯೆ ಜಾಸ್ತಿ ಆಗ್ತಾ 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 ನಾವು ಇಲ್ಲದೆಲ್ಲ ಕಲ್ಪನೆಗಳು ಮಾಡ್ಕೊಳ್ತಾ, ಇಲ್ಲದೆಲ್ಲ ನಮ್ಮ ಬಗ್ಗೆ ನಾವು ಆಲೋಚನೆಗಳು ಮಾಡ್ಕೊಳ್ತಾ, ನಾವು ಮಾಡುವ ಕರ್ಮದಲ್ಲಿ ನಾವು ತುಂಬಾ ಒಂದು ರೀತಿಯಾದಂತಹ
ಒಂದು ವಿಶೇಷವಾದಂತಹ ಸಂಬಂಧವನ್ನ ಇಡುವ ಪ್ರಯತ್ನ ಮಾಡ್ತೇವೆ. ಆಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾವು ವಿಶೇಷವಾಗಿ ನಾವು ಮಾಡುವ ಎಲ್ಲ ಕೆಲಸಗಳಿಗೂ ನಮಗೆ ರೆಕಾಗ್ನಿಷನ್ ಬೇಕು, ಮನ್ನಣೆ ಬೇಕು. ಅದನ್ನೇ ನಮ್ಮ DVG ಅವರು ಚೆನ್ನಾಗಿ ಹೇಳಿದ್ರು, ಮನ್ನಣೆಯ ದಾಹ ಅದು ಎಷ್ಟು ಅಂತಂದ್ರೆ ತೀಕ್ಷ್ಣತಮವಾದುದು ಅಂತ. ಅಂದ್ರೆ ಅಷ್ಟು ನಮ್ಮನ್ನು ಸುಟ್ಟು ಬಿಡಬಹುದಾದಂತಹ ಒಂದು ಆ ತೀಕ್ಷ್ಣತಮವಾದಂತಹದ್ದು ಈ ಮನ್ನಣೆಯ ದಾಹ. ಅದೆಲ್ಲದಿಂದ ದೂರ ಇರಬೇಕು ಅಂತಂದ್ರೆ ನಮ್ಮ ಸಂದೇಶ ಕೊಡತಕ್ಕಂಥದ್ದು ಭಗವದ್ಗೀತೆ. ಹಾಗೂ ನಾನಾದ್ರೂ ಕೂಡ ಅಂದ್ಕೊಳ್ಳೋದು, ಬ್ರಿಟಿಷರು ಬಂದು 200 ವರ್ಷ ಆಯ್ತು, 200, 250, 300 ವರ್ಷನೇ ಆಯ್ತು ಅಂತ ಅಂದ್ಕೊಳ್ಳಿ. ಇಲ್ಲಿಗೆ ಅದಕ್ಕೂ ಮುಂಚೆ ಯಾವ ವಿಶ್ವವಿದ್ಯಾಲಯ ಇದ್ವು ನಮ್ಮಲ್ಲಿ, ಯಾರು ಪದವಿಗಳನ್ನು ಕೊಡ್ತಿದ್ರು? ನಾನಾದ್ರೂ ಕೂಡ ಅಂದ್ಕೊಳ್ಳೋದು, ಯಾರು ರಾಮಾಯಣ ಮಹಾಭಾರತವನ್ನ ಕಲ್ತಿದ್ರೋ ಅವರೆಲ್ಲ ಆ ಕಾಲದ ಆ ಸಮಯದ ವಿದ್ಯಾವಂತರು. ಯಾರು ಭಾಗವತವನ್ನ ಕಲಿಸಿದ್ರೋ ಅವರು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅಂತ ನಾನು ಅಂದ್ಕೊಳ್ಳೋದು. ಅದರಿಂದ ಈ ಸದ್ಗ್ರಂಥಗಳು ನಮ್ಮ ಜನರನ್ನ ವಿದ್ಯಾವಂತರನ್ನಾಗಿ ಮಾಡಿ, ಒಳ್ಳೆಯ ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ಮಾಡಿ, ನಾವೇನ್ ತಿಳ್ಕೊಂಡಿದ್ದೇವೆ ಈ ಆಧುನಿಕ ವಿಶ್ವವಿದ್ಯಾಲಯದ ಒಂದು ಸಿಸ್ಟಮ್ ನಲ್ಲಿ ಬಂದಂಥವ್ರು ನಮ್ಮದೇ ಆದಂತಹ ಒಂದು ಪ್ರೆಜುಡಿಸ್ ಇದೆ. ನಮ್ಮ ಪೂರ್ವಜರೆಲ್ಲ ಬಹಳ ಅವಿದ್ಯಾವಂತರು ಅನ್ನುವ ಭಾವನೆ ನಮಗಿದೆ. ಇವತ್ತಿಗೂ ಕೂಡ ನಮ್ಮ ಭಾರತೀಯ ಪರಂಪರೆಯ ಶಾಸ್ತ್ರಗಳಲ್ಲಿರ್ಬೋದು, ಅದು ವಾಸ್ತುಶಾಸ್ತ್ರ ಇರ್ಬೋದು ಅಥವಾ ಆಧ್ಯಾತ್ಮಿಕ ಶಾಸ್ತ್ರ, ಯಾವುದನ್ನೇ ತೆಗೆದು ನೋಡಿ, ಅದರಲ್ಲಿ ಇರುವಷ್ಟು ಇಂಜಿನಿಯರಿಂಗು, ಅದರಲ್ಲಿ ಇರುವಷ್ಟು ಸೋಶಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ವಾರ್ಫೇರ್, ಈ ಸ್ಟೇಟ್ ಕ್ರಾಫ್ಟ್ ಅಂತ ಹೇಳ್ತೀವಲ್ಲ, ಆಡಳಿತದ ತತ್ವಗಳು, ಇವೆಲ್ಲವೂ ಕೂಡ ಎಷ್ಟು ಅದ್ಭುತವಾಗಿ ಅದರಲ್ಲಿ ಅಡಕವಾಗಿವೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ನನಗಾದ್ರೂ ದೇವುಡು ಅವ್ರ ಬಗ್ಗೆ ನನಗೆ ತುಂಬಾ ಕೇಳಿದ್ದೆ. ಯಾಕಂದ್ರೆ ಅವ್ರು ನಮ್ಮ ಕುಟುಂಬದ ಬಹಳ ಹತ್ತಿರ ಇದ್ದಂಥವ್ರು. ದೇವುಡು ನರಸಿಂಹಶಾಸ್ತ್ರಿ ಅವರು, ನಮ್ಮ ತಾತನವರು WH ಹನುಮಂತನವರೆಲ್ಲ ಸೇರಿ ಆಗಿನ ಕಾಲದಲ್ಲಿ ಗಾಂಧಿನಗರ್ ಹೈಸ್ಕೂಲ್ ನ ಸ್ಥಾಪನೆ ಮಾಡ್ತಾರೆ. ಅದರ ಅಧ್ಯಕ್ಷರಾಗಿದ್ರು ನಮ್ಮ ತಾತ ಅವರು. ಹಾಗಾಗಿ ದೇವುಡು ನರಸಿಂಹಶಾಸ್ತ್ರಿ ಅವರು ನಮ್ಮ ಮನೆ ಬಹಳ ಬಂದು ಹೋಗ್ತಾ ಇದ್ದಂತ. ಅದು ನಮ್ಮ ಕಟ್ಟಡದಲ್ಲಿ, ನಮ್ಮದೇ ಒಂದು ಕಟ್ಟಡದಲ್ಲಿ ಗಾಂಧಿನಗರದಲ್ಲಿ ಅದು ಆರಂಭಿಕ ಕಾಲದಲ್ಲಿ ಆ ಶಾಲೆ ಪ್ರಾರಂಭ ಆಯ್ತು. ಆಗ ನಮ್ಮ ತಂದೆಯವರು ಹೇಳೋರು, ಗಾಂಧಿನಗರದಿಂದ ಬಸವನಗುಡಿವರೆಗೆ ನಡೆದು ಹೋಗ್ತಿದ್ರಂತೆ. ನಮ್ಮ ತಂದೆಯವರ ಹೆಗಲ ಮೇಲೆ ಕೈ ಹಾಕೊಂಡು ಎಂತ ಭಾವುಕರಾಗಿರ್ತಾ ಇದ್ರು ಅವರು ಅಂತಂದ್ರೆ, ಎಲ್ಲ ಕಥೆಗಳನ್ನ, ಪುರಾಣದ ಕಥೆಗಳನ್ನ, ಪೌರಾಣಿಕ ಪಾತ್ರಗಳನ್ನ ಹೇಳ್ತಾ ಹೇಳ್ತಾ ಅಷ್ಟೇ ಭಾವುಕರಾಗಿ ಎಷ್ಟೋ ಬಾರಿ ಕಣ್ಣೀರು ಹಾಕಿದ್ದನ್ನ ನಾನು ನೋಡಿದ್ದೇನೆ ಅನ್ನುವಂತ ವಿಚಾರ ನನ್ನ ತಂದೆಯವರು ನನಗೆ ಹೇಳಿದ್ರು. ಹಾಗಾಗಿ ಯಾರು ಭಾವಿಸಿ ಬರಿತಾರಲ್ಲ, ಯಾರು ಭಾವುಕರಾಗಿರ್ತಾರಲ್ಲ, ಅಂಥವರಿಂದ ಬರುವಂತಹ ಸಾಹಿತ್ಯ ಅದು ಶಾಶ್ವತ ಸಾಹಿತ್ಯ ಆಗತ್ತೆ ಅಂತ ನನ್ನ ಭಾವನೆ. ಇವತ್ತು ನೋಡಿ, 80-90 ವರ್ಷ ಆಗಿ ಅವರು ಬರೆದರು, ಪ್ರತಿಗಳೆಲ್ಲವೂ ಖರ್ಚಾಗಿ ಹೋಗಿದ್ರು ಕೂಡ ಅದರಲ್ಲಿ ಅಡಗಿರುವಂತಹ ಅದ್ಭುತವಾದಂತಹ ತತ್ವ ವಿಚಾರಗಳನ್ನ ಮತ್ತೆ ಅದಕ್ಕೆ ಜೀವ ತುಂಬಿದವರು ನಮ್ಮ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು. ಅದನ್ನ ಇವಾಗ ಬೆಳಕಿಗೆ ತಂದಿದ್ದಾರೆ. ಕನ್ನಡ ನಾಡಿಗೆ ಬಹಳ ದೊಡ್ಡ ಸೇವೆ ಮಾಡಿದ್ದಾರೆ ಅಂತ ನಾನಾದ್ರೂ ಕೂಡ ಅಂದ್ಕೊಂಡಿದ್ದೇನೆ. ಈ ರೀತಿಯಾಗಿ ಇವತ್ತು ನೋಡಿ, ಭಗವದ್ಗೀತೆ ಇರ್ಬೋದು, ಯಾವುದೇ ಇರ್ಬೋದು, ಲಕ್ಷಾಂತರ ಜನ ಅದನ್ನು ಓದಿದ್ದಾರೆ. ಓದಿ ಅನುಭವಿಸಿ ತಮ್ಮದೇ ಆದ ಶೈಲಿಯಲ್ಲಿ ಅದನ್ನ ಕೃತಿಗಳನ್ನ ಅವರು ರಚಿಸಿದ್ದಾರೆ. ಮೂಲ ಕೃತಿಗಳು ಒಂದೇ, ಸಂಸ್ಕೃತದಲ್ಲಿ ಇರ್ತಕ್ಕಂಥ ರಾಮಾಯಣ ಮಾತು. ಅದ್ರ ಜನಗಳು ಅರ್ಥೈಸಿಕೊಂಡು ಅವರವರ ಕಾಲಕ್ಕೆ ಅವರು ಅದನ್ನ ಪ್ರಸ್ತುತ ಪಡಿಸಿದ್ದಿದೆಯಲ್ಲ, ಇದು ಬಹಳ ವಿಶೇಷ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ನೋಡಿ, ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ, ಹನುಮಂತನ ಕುರಿತು ಒಂದ್ ಮಾತು ಹೇಳ್ತಾರೆ. ನಾನು ಹನುಮಂತನಿಂದ ಕಲಿತದ್ದೇನು ಅಂತಂದ್ರೆ, ಹೌ ಟು ಸ್ಪೀಕ್, ವೆನ್ ಟು ಸ್ಪೀಕ್, ವೇರ್ ಟು ಸ್ಪೀಕ್ ಅಂಡ್ ಹೌ ಮಚ್ ಟು ಸ್ಪೀಕ್. ನಾನು ಎಷ್ಟು ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಹೇಗೆ ಮಾತನಾಡಬೇಕು ಅನ್ನುವಂಥದ್ದನ್ನು ನಾನು ಕಲಿತಿದ್ದು ಹನುಮಂತನಿಂದ ಅನ್ನುವಂಥದ್ದು. ಇಂಥ ಮೌಲ್ಯಗಳು, ನೂರಾರು ಮೌಲ್ಯಗಳು ನಮ್ಮ ಈ 3 ಕೃತಿಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಮ್ಮ ವಾಲ್ಮೀಕಿ ರಾಮಾಯಣದಿಂದ ಹಿಡಿದು ನಮ್ಮ ದೇವುಡು ಅವರ ಬರೆದಂತಹ ರಾಮಾಯಣದ ಕಥೆಗಳವರೆಗೆ ನಮ್ಗೆ ಬಹಳ ಮುಖ್ಯ ಅನಿಸೋದು ಏನಪ್ಪಾ ಅಂತಂದ್ರೆ, ರಾಮನ ಆದರ್ಶ ಇವತ್ತಿಗೂ ಕೂಡ ನಮ್ಮೆಲ್ಲರ ಜನಮಾನಸವನ್ನ ಗೆದ್ದಂತ ಒಂದು ಅಪರೂಪದ ಸಂಗತಿಯನ್ನ ನಾವು ಈ ಸಂದರ್ಭದಲ್ಲಿ ನೆನಬೇಕಾಗಿದೆ. ರಾಮನೇ ಹೇಳ್ತಾರೆ, he would never allow anyone to be more courteous than himself. ಇನ್ನೊಬ್ರು ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಶ್ರೀರಾಮಚಂದ್ರನಿಗೆ, ಅವರು ನಮಸ್ಕಾರ ಮಾಡುವ ಮುಂಚೆ ಅವರು ನಮಸ್ಕಾರ ಮಾಡಿ ಬಿಡ್ತಿದ್ರು ಅನ್ನುವಂಥದ್ದು. ಅಂದ್ರೆ ಈ ವಿನಯಶೀಲತೆ ಇರಬಹುದು, ಈ ಜನಗಳಲ್ಲಿ ನಾವು ಒಬ್ಬ ನಾಯಕನಾದ್ರೂ ಕೂಡ ನಡ್ಕೊಳ್ಳುವ ರೀತಿ ಅಂತದ್ದು ಅನ್ನೋದಕ್ಕೆ ಬಹಳ ದೊಡ್ಡ ಆದರ್ಶವಾಗಿ ನಮಗೆ ಕಂಡದ್ದು ನಮಗೆ ಶ್ರೀರಾಮಚಂದ್ರ ಅನ್ನೋದನ್ನ ನಾವು ಮರಿಬಾರದು. ನೋಡಿ, ರಾವಣ
ರಾವಣ ಎಂಥ ವಿದ್ವಾಂಸ, ಎಂಥ ದೈವಭಕ್ತ ಎಲ್ಲವೂ ಆದ್ರೆ ಕಡೆಯಲ್ಲಿ ತನ್ನ ದುರಹಂಕಾರದಿಂದ ತನ್ನ ಒಂದು 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 ಪತನವನ್ನ ತಾನೇ ಕಾಣಬೇಕಾಗಿ ಬಂದಂತಹದ್ದು ಎಂಥ ದೌರ್ಭಾಗ್ಯ. ಹಾಗಾಗಿ ಎಲ್ಲವೂ ನಮ್ಮ ಬದುಕಿನಲ್ಲಿ ಮೌಲ್ಯಗಳನ್ನ ತಿಳಿಸ್ಕೊಡ್ತಕ್ಕಂಥದ್ದು. ಈ ರೀತಿ ಒಳ್ಳೆಯದರೂ ಕೂಡ ಕೆಟ್ಟದ್ದು ಕೂಡ ಎಷ್ಟು ಜೀವನದಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರಬಲ್ಲದು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ರಾಮಾಯಣದಲ್ಲಿ ನಾವು ಕಲಿಯುವಂತ ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ, ರಾಮಚಂದ್ರನಿಂದ ಕೊಟ್ಟ ಮಾತನ್ನ ಪರಿಪಾಲಿಸುವುದು. ನಾವು ಕೊಟ್ಟ ಪ್ರಾಮಿಸಸ್ ಅಂತ ನಾವೇನ್ ಹೇಳ್ತೇವೆ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಇದೇ ನಮ್ಮಲ್ಲಿ ಒಂದು ನಾಣ್ಣುಡಿಯಾಗಿ ಬಂದಿದೆ, ಜಾನ್ ಜಾಯ್ ಪರ್ ವಚನ್ ನ ಜಾಯ್. ಯಾವತ್ತಾಗಲಿ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಈ ಮೌಲ್ಯಗಳಿದೆಯಲ್ಲ, ಇದು ನಮ್ಮ ಭಾರತೀಯ ಸಮಾಜವನ್ನ ಕಟ್ಟಿದಂತಹ ಮೌಲ್ಯಗಳು ಅಂತೇಳಿ ನಾನಾದ್ರೂ ಕೂಡ ಅಂದ್ಕೊಂಡಿದ್ದೇನೆ. ರಾಮಾಯಣ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದನ್ನ ಭೇದಿಸುವ ಒಂದು ಶಕ್ತಿಯನ್ನ ನಮಗೆ ಕೊಡುತ್ತದೆ, ಅದರ ಅಧ್ಯಯನದ ಮೂಲಕ, ಕಥೆಗಳ ಮೂಲಕ ಅಂತ. ಮಹಾಭಾರತದಲ್ಲಂತೂ ಬಿಡಿ, ಅದು ರಾಜಕೀಯದ ಒಂದು ದೊಡ್ಡ ಒಂದು ಲೀಲಾಜಾಲ ಅಂತ, ಲೀಲಾಜಾಲವಾಗಿ ರಾಜಕೀಯವನ್ನ ನಾವು ಅದರಲ್ಲಿ ಕಾಣುವಂತಹದ್ದು. ಅದರಲ್ಲಿ ಕಾಣುವಂತಹದ್ದೇನು, ಅಣ್ಣ ತಮ್ಮಂದ್ರು ಕುಟುಂಬಸ್ಥರು ಒಬ್ಬರಿಂದ ಒಬ್ಬರ ವಿರುದ್ಧ ಇನ್ನೊಬ್ರು ಹೇಗೆ ಜಗಳ ಆಡ್ಬೇಕು ಅನ್ನೋದು ನಮ್ಮ ರಾಮಾಯಣದಲ್ಲಿ ಸಿಗುತ್ತೆ. ಅದೇ ಮಹಾಭಾರತದಲ್ಲಿ ಅಣ್ಣ ತಮ್ಮಂದ್ರು ನಾವು ಹೇಗೆ ಒಂದಾಗಿ ಹೋಗ್ಬೇಕು, ಅಪ್ಪ ಅಮ್ಮದರಿಗೆ ಎಷ್ಟು ಗೌರವ ಕೊಡ್ಬೇಕು, ಅವ್ರ ಮಾತನ್ನ ಪರಿಪಾಲಿಸಬೇಕು ಅನ್ನುವಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ನಮಗೆ ಬೇಕು. ಯಾಕೆ ಅಂತಂದ್ರೆ ಒಂದು ಕಾಂಟ್ರಾಸ್ಟು ಬೇಕಾಗ್ತದೆ, ಒಂದು ಒಳ್ಳೆಯ ವಿಚಾರವೂ ಬೇಕಾಗ್ತದೆ. ಎರಡೂ ಮುಖಗಳನ್ನ ತೋರಿಸುವಂತ ಅದ್ಭುತ ಸಾಹಿತ್ಯವಾಗಿರ್ತಕ್ಕಂಥದ್ದು ಇದು. ಹಾಗಾಗಿ ನಾವು ಇಂಥ ಸಾಹಿತ್ಯವನ್ನ ಇವತ್ತು ನಮ್ಮ ಮಲ್ಲೇಪುರಂಜಿ ವೆಂಕಟೇಶ್ ಅವರು ನಮಗೆ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ. ನೋಡಿ, ನಾನಾದ್ರೂ ಕೂಡ ಅಂದ್ಕೊಳ್ತೇನೆ, ಈ ಭಗವದ್ಗೀತೆಯಲ್ಲಿ ಈ ಆಧ್ಯಾತ್ಮದ ವಿಚಾರ, ಅದರಲ್ಲೂ ವಿಶೇಷವಾಗಿ ಭಗವದ್ಗೀತೆಯ ಮಹಾನ್ ಸಾಹಿತ್ಯ ಏನಿತ್ತು ಅದು ಮಹಾಭಾರತದ ದೊಡ್ಡ ವಿಶಾಲ ಸಾಹಿತ್ಯದಲ್ಲಿ ಕಳೆದೋಗಿತ್ತು. ಅದನ್ನ ಶಂಕರಾಚಾರ್ಯರು ಅದನ್ನೆಲ್ಲವನ್ನ ಸಂಗ್ರಹ ಮಾಡಿ ಅದಕ್ಕೆ ಭಗವದ್ಗೀತೆ ಅನ್ನುವ ಒಂದು ಸ್ವರೂಪ ಕೊಟ್ಟು ಅದನ್ನ ಒಂದು ದೊಡ್ಡ ಗ್ರಂಥವನ್ನಾಗಿ ನಮಗೆ ಕೊಟ್ಟು ಉಪಕರಿಸಿದ್ದಾರೆ. ಇಲ್ಲಂದ್ರೆ ಅದೆಲ್ಲೋ ಕಥೆಗಳ ಒಳಗೆ, ಮಹಾಭಾರತದ ಕಥೆಯೊಳಗೆ ಅದೆಲ್ಲೋ ಅಡಗಿ ಹೋಗ್ತಾ ಇತ್ತು. ಇವತ್ತು ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅದು ಸ್ಫೂರ್ತಿ ಕೊಟ್ಟಿದೆ. ಭಗವದ್ಗೀತೆಯಲ್ಲಿ ಇರುವಷ್ಟು ಶ್ಲೋಕಗಳು ಹೇಗೆ ಇವತ್ತಿಗೂ ಒಂದು ಫುಲ್ ಸ್ಟಾಪ್ ಕರೆಕ್ಟ್ ಕೂಡ ಇವತ್ತು ಯಾರು ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಅದರ ಮೇಲೆ ಪ್ರಭಾವಿತರಾಗಿ ಬರೆದಂತ ಕೃತಿಗಳು ಪ್ರಾಯಶಃ ಲಕ್ಷಾಂತರ ಕೃತಿಗಳು ಇವತ್ತು ಎಲ್ಲ ಭಾಷೆಗಳಲ್ಲಿ ಇವೆ, ವಿದೇಶಿಯ ಭಾಷೆಗಳಲ್ಲೂ ಇವೆ ಅನ್ನುವಂಥದ್ದನ್ನ ನಾವು ಮರೆಯುವಾಗಿಲ್ಲ. ಅದರಿಂದ ನಾನು ಒಪ್ತೇನೆ, ನಮ್ಮ ಜಸ್ಟಿಸ್ ಕುಮಾರ್ ಅವರು ಹೇಳಿದಾಗ ಈ ಮೂರು ಗ್ರಂಥಗಳು ಮುಖ್ಯವಾಗಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಬಿಂಬಿಸ್ತಕ್ಕಂಥ ಒಂದು ಮೂಲ ಸಾಹಿತ್ಯ ಆಗಿದೆ. ಇದು ಹೇಗೆ ಮುಟ್ಟಿದ್ರು ಪರವಾಗಿಲ್ಲ, ಇವತ್ತು ಸಿನಿಮಾಗಳ ಮೂಲಕ ಮುಟ್ಟಿದ್ರು ಪರವಾಗಿಲ್ಲ, ಪುಸ್ತಕಗಳ ಮೂಲಕವಾಗಲಿ ಯಾವುದರ ಮೂಲಕವಾಗಲಿ ನಮ್ಮ ಯುವಜನರಿಗೆ ಇದು ಮುಟ್ಲೇಬೇಕಾದಂತಹದ್ದು. ಅಟ್ಲೀಸ್ಟ್ ನೋಡಿ, ನಾವು ನಮ್ಮ ಹಿರಿಯರಿಗಿಂತ ನಾವು ಎಷ್ಟೋ ಪರ್ಸೆಂಟೇಜ್ ಕಡಿಮೆ ತಿಳ್ಕೊಂಡಿದ್ದೇವೆ ಅನಿಸ್ತದೆ. ಹಾಗಾಗಿ ನಾವೆಲ್ಲ ಇವತ್ತು ಸಾಕಷ್ಟು ಜನ ಹಿರಿಯರು ನಾವಿಲ್ಲಿ ಸೇರಿದ್ದೇವೆ. ನಮ್ಮ ಯುವ ಮಿತ್ರರಿಗೆ ಇಂತಹ ಅಮೂಲ್ಯವಾದಂತಹ ಸಾಹಿತ್ಯ ಮುಟ್ಟಿಸುವಂತ ಕೆಲಸ ನಾವೆಲ್ಲರೂ ಮಾಡಿದ್ರೆ ನಿಜಕ್ಕೂ ಕೂಡ ಒಳ್ಳೇದಾಗ್ತದೆ ಅನ್ನುವಂಥದ್ದು. ಆಮೇಲೆ ಈ ಪುಸ್ತಕವನ್ನ ಬಹಳ ಅದ್ಭುತವಾಗಿ ಮಲ್ಲೇಪುರಂ ಅವರು ಸಂಪಾದಿಸಿದ್ದಾರೆ. ಸುಲಭವಾಗಿ ಓದಿಸಿಕೊಳ್ಳುವಂತ ಪುಸ್ತಕ, ಎಲ್ಲರಿಗೂ ಎಟಕುವಂತ ಪುಸ್ತಕ. ಇದನ್ನ ಪ್ರಕಾಶನ ಮಾಡಿದವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಇಷ್ಟನ್ನ ಹೇಳಿ, ನನಗಿವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಲ್ಲೇಪುರಂಜಿ ವೆಂಕಟೇಶ್ ಅವರಿಗೂ ಮತ್ತು ಅವರ ನಮ್ಮ ಎಲ್ಲ ಪ್ರಕಾಶಕರ ತಂಡದವರಿಗೂ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಬ್ಬ ನಾಡೋಜ ಮತ್ತೊಬ್ಬ ನಾಡೋಜರನ್ನ ಗೌರವಿಸ್ತಿರ್ತಕ್ಕಂಥ ಮಧುರ ಕ್ಷಣ ಚಪ್ಪಾಳೆಗಳಿಂದ ಸಾಕ್ಷೀಕರಿಸಬೇಕು. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.